ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 57ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಎಬಿಸಿಡಿಯು ಒಂದು ಸಮಾಂತರ ಚತುರ್ಭುಜ. ಎಫ್ ಬಿಂದು ಬಿಸಿಯ ಮಧ್ಯ ಬಿಂದುವಾಗಿದೆ. ಎಬಿ ಮತ್ತು ಡಿಎಫ್ ಗಳನ್ನ ಈ ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದೆ. ಇ ಈಸ್ ಈಕ್ವಲ್ ಟು 2 ಟೈಮ್ಸ್ ಎಬಿ ಅಂತ ಹೇಳ್ಬೇಕು. ಸೊ ಇಲ್ಲಿ ಎ ಈಸ್ ಈಕ್ವಲ್ ಟು 2 ಟೈಮ್ಸ್ ಎಬಿ ಅಂತ ಹೇಳ್ಬೇಕು. ಓಕೆ, ಸೊ ಇಲ್ಲಿ ಎಬಿಸಿಡಿ ಒಂದು ಸಮಾಂತರ ಚತುರ್ಭುಜ. ಓಕೆ, ಸೊ ಎಬಿಸಿಡಿ ಒಂದು ಸಮಾಂತರ ಚತುರ್ಭುಜ. ಓಕೆ, ಎಫ್ ಬಿಂದು ಏನ್ ಮಾಡತ್ತೆ, ಬಿಸಿ ಅನ್ನ, ಎಫ್ ಬಿಂದು ಬಿಸಿಯ ಮಧ್ಯ ಬಿಂದು ಅಲ್ವಾ. ಸೊ ಬಿಸಿಯ ಮಧ್ಯ ಬಿಂದು ಆಗಿದೆ. ಓಕೆ, ಇದಿಷ್ಟಂಶ ನಮ್ಗೆ ಗೊತ್ತಿದೆ. ಸೊ ತ್ರಿಭುಜ ಎಫ್ ಡಿ ಸಿ ಮತ್ತು ತ್ರಿಭುಜ ಎಫ್ ಇ ಬಿ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಕೋನ ಡಿ ಸಿ ಎಫ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಡಿ ಸಿ ಎಫ್ ಇಸ್ ಈಕ್ವಲ್ ಟು ಕೋನ ಇ ಬಿ ಎಫ್ ಆಗತ್ತೆ. ಸೊ ಇದೇನ್ ಹೇಳಿ, ಪರ್ಯಾಯ ಕೋನಗಳು. ಓಕೆ, ಸೊ ಅದೇ ರೀತಿ ಕೋನ ಸಿ ಎಫ್ ಡಿ, ಸೊ ಕೋನ ಸಿ ಎಫ್ ಡಿ ಈಸ್ ಈಕ್ವಲ್ ಟು ಕೋನ ಏನ್ ಹೇಳಿ, ಬಿ ಎಫ್ ಇ. ಸೊ ಇದು ಶೃಂಗಾಭಿಮುಖ ಕೋನಗಳು. ಓಕೆ, ಸೊ ಇಲ್ಲಿ ಸಿ ಎಫ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಸಿ ಎಫ್ ಈಸ್ ಈಕ್ವಲ್ ಟು ಎಫ್ ಬಿ. ಓಕೆ, ಸೊ ಸಿ ಎಫ್ ಈಸ್ ಈಕ್ವಲ್ ಟು ಎಫ್ ಬಿ. ಸೊ ಸಿ ಎಫ್ ಈಸ್ ಈಕ್ವಲ್ ಟು ಎಫ್ ಬಿ. ಓಕೆ, ಯಾಕಂದ್ರೆ ಎಫ್ ಏನಾಗಿದೆ, ಮಧ್ಯ ಬಿಂದು ಆಗ್ಬಿಟ್ಟಿದೆ, ಹಾಗಾಗಿ ಇದು ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೋನ ಬಾಹು ಕೋನ ಸರ್ವಸಮತೆಯ ಗುಣಲಕ್ಷಣದಿಂದ ತ್ರಿಭುಜ ಎಫ್ ಡಿ ಸಿ ಸರ್ವಸಮ ತ್ರಿಭುಜ ಎಫ್ ಇ ಬಿ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಸರ್ವಸಮತೆಯ ಗುಣಲಕ್ಷಣದಂತೆ ಏನ್ ಹೇಳ್ಬೋದು, ಡಿ ಸಿ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಬಿಇ ಆಗತ್ತೆ. ಓಕೆ, ಡಿ ಸಿ ಬಾಹು ಏನಾಗತ್ತೆ, ಬಿ ಸಿ ಬಾಹುಗೆ ಸಮನಾಗತ್ತೆ. ಆದ್ರೆ ಇಲ್ಲಿ ಡಿ ಸಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಅಲ್ವಾ, ಯಾಕಂದ್ರೆ ಇದು ಸಮಾಂತರ ಚತುರ್ಭುಜ, ಅಭಿಮುಖ ಬಾಹುಗಳು ಸಮನಾಗತ್ತೆ. ಡಿ ಸಿ ಈಸ್ ಈಕ್ವಲ್ ಟು ಎ ಬಿ ಆಗತ್ತೆ. ಹಾಗಾದ್ರೆ ಇಲ್ಲಿ ಡಿ ಸಿ ಈಸ್ ಈಕ್ವಲ್ ಟು ಎ ಬಿ ಈಸ್ ಈಕ್ವಲ್ ಟು ಏನಾಯ್ತು, ಬಿಇ ಆಯ್ತು ಅಲ್ವಾ. ಹಾಗಾದ್ರೆ ಇಲ್ಲಿ ಎ ಇ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಏನಾಗತ್ತೆ, ಬಿಇ ಆಗತ್ತೆ. ಓಕೆ, ಸೊ ಎ ಬಿ ಪ್ಲಸ್ ಬಿ. ಸೊ ಇಲ್ಲಿ ಬಿ ಈಸ್ ಈಕ್ವಲ್ ಟು ಡಿ ಸಿ ಈಸ್ ಈಕ್ವಲ್ ಟು ಎ ಬಿ ಎಲ್ಲ ಈಕ್ವಲ್ ಇದೆ. ಸೊ ಹಾಗಾಗಿ ಎ ಇ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಈಸ್ ಈಕ್ವಲ್ ಟು ಅಗೇನ್ ಎ ಬಿ ಆಗತ್ತೆ ಪ್ಲಸ್ ಎ ಬಿ. ಸೊ ಎ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಎ ಬಿ ಪ್ಲಸ್ ಎ ಬಿ ಅಂದ್ರೆ 2 ಟೈಮ್ಸ್ ಎ ಬಿ ಆಗತ್ತೆ. ಓಕೆ, ಸೊ ಹೆನ್ಸ್ proved. Okay, thank you.